ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯ ಮಾರ್ಚ್ ಏಪ್ರಿಲ್ 2026 ಪರೀಕ್ಷೆ 1ರ ಕೀ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಂದು ಬಾರಿ ಕೀ ಆನ್ಸರ್ಸನ್ನು ಚೆಕ್ ಮಾಡಿ. ಸೊ ಗ್ರೇಡಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಒಂದು ಸಾರಿ ನೀವು ಬರೆದಿರೋ ಅಂಥದ್ದು ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಮಕ್ಕಳ, फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಸೊ ಇಲ್ಲಿ 8 ಕ್ವಶನ್ಸ್ ಇತ್ತು. ಫಸ್ಟ್ ಕ್ವಶನ್, ಚಡ್ನಾ ಶಬ್ದ ಕಾ ವಿಲೋಮ ರೂಪ ಹೈ. ಸೊ ವಿಲೋಮ ರೂಪ ಕೇಳಿದ್ದಾರೆ. ಸೊ ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ ಬಿ ನಲ್ಲಿರುವಂತಹ ಉತ್ತರ್ನ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಮೋರ್ ಶಬ್ದ ಕಾ ಸ್ತ್ರೀಲಿಂಗ ರೂಪ ಹೈ. ಸೊ ಮೋರ್ ಶಬ್ದದ ಸ್ತ್ರೀಲಿಂಗ ಕೇಳಿದ್ದಾರೆ. ಇಲ್ಲಿ ಮೋರಾ, ಮೀರಾ, ಮಯೂರ್ ಆ್ಯಂಡ್ ಮೋರ್ನಿ ಅಂತ ಇದೆ ಮಕ್ಕಳ. ಆ್ಯಕ್ಚುಲಿ ಆಪ್ಷನ್ ಡಿ ನಲ್ಲಿರುವಂತಹ ಮೋರ್ನಿ ಅಂತ ಹೇಳಿ ಹಾಕಿದರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ನಿಮ್ನಲಿಖಿತ್ ಮೇ ಸೆ ಬಹುವಚನ ಶಬ್ದ ಹೈ. ಸೊ ಕೊಟ್ಟಿರೋದ್ರಲ್ಲಿ ಬಹುವಚನ ಶಬ್ದ ಪರ್ದೆ, ಪೈಸಾ, ಪಂಜ, ವಸ್ತು ಅಂತ ಇದೆ ಮಕ್ಕಳ. ಸೊ ಆ್ಯಕ್ಚುಲಿ ಆಪ್ಷನ್ ಎ ನಲ್ಲಿರುವಂತಹ ಪರ್ದೆ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಚಲನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯ ರೂಪ. ಸೊ ಚಲನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಆಬ್ವಿಯಸ್ಲಿ ಆಪ್ಷನ್ ಸಿ ನಲ್ಲಿರುವಂತಹ ಚಲಾನ ಇಸ್ ದ ರೈಟ್ ಆನ್ಸರ್. ಸೊ ಇದು ಹಾಕಿದರೆ ನಿಮಗೆ ಕಂಪ್ಲೀಟ್ 1 ಅಂಕ ಸಿಗುತ್ತೆ. ನೆಕ್ಸ್ಟ್ 5ನೆಯ ಪ್ರಶ್ನೆ, ನಿಮ್ನಲಿಖಿತ್ ಮೇ ಸೆ ದೀರ್ಘ ಸಂಧಿ ಕಾ ಉದಾಹರಣ. ಸೊ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ದೀರ್ಘ ಸಂಧಿ ಕೇಳಿದ್ದಾರೆ. ಅತ್ಯಂತ, ಶಿವಾಲಯ, ಏಕೈಕ, ಪರೋಪಕಾರ ಇದೆ ಮಕ್ಕಳ. ಆ್ಯಕ್ಚುಲಿ ಆಪ್ಷನ್ ಬಿ ನಲ್ಲಿರುವಂತಹ ಶಿವಾಲಯ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಚೌರಹ ಶಬ್ದ ಮೇ ಸಮಾಸ ಹೈ ಅಂತ ಕೇಳಿದ್ದಾರೆ. ಸೊ ಚೌರವ ಅನ್ನೋ ಶಬ್ದದಲ್ಲಿರುವಂತಹ ಸಮಾಸ ಇಲ್ಲಿ ದ್ವಿಗು, ನೆಕ್ಸ್ಟ್ ದ್ವಂದ್ವ, ಕರ್ಮಧಾರೆಯ ಕೊಟ್ಟಿದ್ದಾರೆ ಮಕ್ಕಳ. ಸೊ ಆ್ಯಕ್ಚುಲಿ ದ್ವಿಗು ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆಗಿರುವಂಥ ಆಪ್ಷನ್. ನೆಕ್ಸ್ಟ್ 7ನೇ ಪ್ರಶ್ನೆ, ರಸ್ತೆ ಮೇ ಏಕ ತಾಲಬ್ ಮಿಲ. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಏನಪ್ಪ ಅಂದರೆ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ. ಸೊ ಇಲ್ಲಿ ಪ್ರಯೋಗಿಸಿರುವಂತಹ ವಿರಾಮ ಚಿಹ್ನೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಆಬ್ವಿಯಸ್ಲಿ ಅದು ಪೂರ್ಣ ವಿರಾಮ ಆಗಿರ್ತದೆ ಮಕ್ಕಳ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಪ್ರಶ್ನೆ, ದೇಶಕ್ಕೆ ಪ್ರತಿ ಗೌರವ್ ಡ್ಯಾಶ್ ಭಾವ ರಖನಾ ಚಾಹಿಯೇ. ರಿಕ್ತ ಸ್ಥಾನ ಮೇ ಸಹಿ ಕಾರಕ ಚಿಹ್ನೆ ಹೋಗ. ಸೊ ಸರಿಯಾಗಿರುವಂತಹ ನಾವು ಕಾರಕವನ್ನು ಆಯ್ಕೆ ಮಾಡಿ ಬರೀಬೇಕು. ಇಲ್ಲಿ ನೇ, ಪರ್, ಖ, ಮೇ ಅಂತ ಇದೆ ಮಕ್ಕಳ. ಸೊ ದೇಶಕ್ಕೆ ಪ್ರತಿ ಗೌರವ್ ಕಾ ಭಾವ್ ರಖನಾ ಚಾಹಿಯೇ, ಕ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ನಿಮಗೆ MCQ ನಲ್ಲಿ ಕೇಳಿದ್ದಂಥದ್ದು. 8 ಅಂಕಗಳು ಬಹಳ ಸುಲಭವಾಗಿತ್ತು ಮಕ್ಕಳ. ಸೊ ಬರೆದಿರ್ತೀರ ನೀವು. ನೆಕ್ಸ್ಟ್ ಸೆಕೆಂಡ್ ಮೇನ್, निम्नलिखित प्रथम 2 शब्द को सूचित संबंध के अनुसार तीसरे शब्द का संबंधित शब्द लिखिए ಅಂತ ಕೇಳಿದ್ದಾರೆ. ಸೊ 9ನೇ ಪ್ರಶ್ನೆ, नौकाएं बनाने वाले जलालुद्दीन, अकबर के वितरण करने वाले. ಸೊ ಅದು ಶಂಶುದ್ದೀನ್ ಆಗಿರುತ್ತೆ ಮಕ್ಕಳ. ಸೊ ನಿಮಗೆ ಕಾಣಿಸ್ತಿದೆಯಲ್ಲ. ಸೊ ಶಂಶುದ್ದೀನ್ ಅಂತ ಹೇಳಿ ಬರೆದ್ರೆ ನಿಮಗೆ ಕಂಪ್ಲೀಟ್ 1 ಅಂಕ ಸಿಗ್ತದೆ. ನೆಕ್ಸ್ಟ್ 10ನೆಯ ಪ್ರಶ್ನೆ, ದೋಸ್ತೋ ಕಿ ಪಹಲಾ ಮಕಾನ ಹಾಥಿ ಸೆ, ದೋಸ್ತೋ ಕಿ ಆಖರಿ ಮುಲಾಕಾತ್ ಸೊ ಮಚಲಿ ಸೆ. ಹಾಗಾಗಿ ಮಚಲಿ ಸೆ ಅಂತ ಹೇಳಿ ಬರೀಬೇಕು. 11ನೇ ಪ್ರಶ್ನೆ, ಗೊಮ್ಮಟೇಶ್ವರ್ ಕಿ ಪ್ರತಿಮಾ ಶ್ರವಣ ಬೆಳಗುಳ, ಗೋಲ್ ಗುಂಬಜ್ ಡ್ಯಾಶ್. ಸೊ ಗೊಮ್ಮಟೇಶ್ವರ ಶ್ರವಣ ಬೆಳಗುಳದಲ್ಲಿ ಇರೋವಂಥದ್ದು ಗೋಲ್ ಗುಂಬಜ್ ವಿಜಯಪುರ. ಹಾಗಾಗಿ ವಿಜಯಪುರ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಜೀಪ್ ಕಿ ತುಲಾನಾ ದೇಹಾರಿ ಸೆ, ರಾಮ್ ನಾಮ್ ಕಿ ತುಲಾನಾ ದೀಪ್ ಸೆ. ಸೊ ಹಾಗಾಗಿ ದೀಪ್ ಸೆ ಅಂತ ಹೇಳಿ ಬರೆದಿದ್ರೆ ನಿಮಗೆ ಕಂಪ್ಲೀಟ್ 1 ಅಂಕ. ಸೊ ಇಲ್ಲಿಗೆ 4 ಅನುರೂಪತೆಗಳು ಈಸಿಯಾಗಿತ್ತು ಮಕ್ಕಳ. ಸೊ ನೀವು ಬರೆದಿರ್ತೀರಾ. ನೆಕ್ಸ್ಟ್ ಥರ್ಡ್ ಮೇನ್, निम्नलिखित में से उत्तर निम्नलिखित प्रश्ने के उत्तर एक एक वाक्य में लिखिए ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ 4 ಪ್ರಶ್ನೆಗಳಿದೆ. 13ನೇ ಪ್ರಶ್ನೆ, ಲೇಖಕ್ ಚೀಜೆ ಖರೀದಾರ್ನೆ ಕಹಾ ಗಯತೆ. ಸೊ ಅವರು ಎಲ್ಲಿಗೆ ಹೋಗಿದ್ದರು. ಸೊ ಅದು ಕರೆಕ್ಟಾಗಿ ಬಹಳ ಈಸಿ ಇದೆ ಮಕ್ಕಳ. ಲೇಖಕ್ ಚೀಜೆ ಖರೀದಾರ್ನೆ ಕೆ ಚೌಕ್ ಮೇ ಗಯತೆ. ಸೊ ಹಾಗಾಗಿ ಚೌಕ್ ಮೇ ಅಂತೇಳಿ ಬರೆದ್ರೆ 1 ಅಂಕ. 14ನೇ ಪ್ರಶ್ನೆ, ಸಿಂಗಫೋ ಆದಿವಾಸಿ कहाँ के निवासी थे. सिंगापुर आदिवासी पूर्वोत्तर भारत में रहने थे. नेक्स्ट 15ನೇ ಪ್ರಶ್ನೆ, दिनकर जी के अनुसार आज की दुनिया कैसी थी.
दिनकर जी के अनुसार आज की दुनिया विचित्र और नवीन है. ಸೊ ಇದಿಷ್ಟು ಬರೆದಿದ್ರೆ ಸಾಕು. ನೆಕ್ಸ್ಟ್ 16ನೇ ಪ್ರಶ್ನೆ, ಯಶೋಧ ಕಿಸ್ಕಿ ಕಸಮ್ ಕಾತಿ ಹೈ. ಯಶೋಧ ಗೋಧನ್ ಕೆ ಕಸಮ್ ಕಾತಿ ಹೈ. ಸೊ ಇದಿಷ್ಟು ಬರೆದಿದ್ರೆ ನಿಮಗೆ ಮಕ್ಕಳ ಇಲ್ಲಿಗೆ ಕಂಪ್ಲೀಟ್ 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 4th ಮೇನು ಸಹ ಭಾಳ ಈಸಿ ಇತ್ತು ಮಕ್ಕಳ. ಸೊ 2 ಅಂಕದ ಪ್ರಶ್ನೆ, ಒಂದು ಮಾತ್ರ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ. फल और सब्जियों के महत्व के बारे में प्रेमचंद्र जी क्या कहते हैं. ಸೊ ಇದೆಲ್ಲ ಪ್ರಶ್ನೆಗಳು ನೋಡಿ. परसाई जी ने मंत्री को क्या समझाया. बाल शक्ति के बच्चे गांव को आदर्श गांव कैसे बनाते थे. दिनकर जी के अनुसार मानव का सही परिचय क्या है. कृष्ण बलराम के साथ खेलने क्यों नहीं जाना चाहता. शनि एक अत्यंत ठंडा ग्रह कैसे. ಅಥವಾ ಶನಿ ಸೌರಮಂಡಲ का सर्वाधिक सुंदर ग्रह है कैसे. ಸೊ ಇದೆಲ್ಲ ನೋಡಿ ನಿಮಗೆ ಈಸಿ ಆಗಿತ್ತು ಕ್ವಶನ್ಸ್. इंक्लूडिंग इन 3 मार्क्स क्वेश्चन सह गिल्लू की कार्यकलाप के बारे में लिखिए. सोशल नेटवर्किंग का परिचय कीजिए. सो नेक्स्ट महिला की साहस कथा, कर्नाटक की प्रकृति का सूक्ष्म का वर्णन कीजिए. ಸೊ ಬಹಳ ಈಸಿ ಆಗಿದ್ದಂಥ ಕ್ವಶನ್ಸೇ ಇದ್ದು ಮಕ್ಕಳ. ಸೊ ಇಲ್ಲಿ ನಿಮಗೆ 33ನೇ ಪ್ರಶ್ನೆ, ಗದ್ಯಾಂಶ का अनुवाद कन्नड़ या अंग्रेजी में कीजिए ಕೇಳಿದ್ದಾರೆ. कर्नाटक में कन्नड़ भाषा बोली जाती है और इसकी राजधानी बेंगलुरु है. यहाँ देश विदेश के लोग आकर बस गए हैं. ಸೊ ಇದರ ಕನ್ನಡದಲ್ಲಿ ಅನುವಾದ ಏನಪ್ಪ ಅಂತ ಹೇಳಿದ್ರೆ, ಸೊ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಇದರ ರಾಜಧಾನಿ ಬೆಂಗಳೂರು. ಇಲ್ಲಿ ದೇಶ ವಿದೇಶದ ಜನರು ಬಂದು ನೆಲೆಸಿದ್ದಾರೆ. ಸೊ ಇದಿಷ್ಟು ಬಹಳ ಈಸಿ ಇದೆ ಮಕ್ಕಳ, ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು. ನೆಕ್ಸ್ಟ್ ನಿಮಗೆ ಇಲ್ಲಿ 4 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಸೇಮ್ ನಾವು ಈಗ ಸ್ಕೋರಿಂಗ್ ಪ್ಯಾಕೇಜ್ ಏನು ಕೊಟ್ಟಿದ್ದೋ ಮಕ್ಕಳು ಅದೇ ಕ್ವಶನ್ ಆನ್ಸರ್ಸ್ ಬಂದಿದ್ದಾವೆ. ಬಸಂತ್ एक ईमानदार और स्वाभिमानी लड़का है कैसे स्पष्ट कीजिए. ಅಥವಾ पंडित राजकिशोर के मानवीय व्यवहार का परिचय दीजिए. ನೆಕ್ಸ್ಟ್ ಪೋಯಮ್ ಬರೆದಿರ್ತೀರ ಮಕ್ಕಳ. ಆ್ಯಂಡ್ ಇಲ್ಲಿ ನಿಮಗೆ ಗದ್ಯಾಂಶಕ್ಕೆ ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಲಿಖಿಯೇ ಕೇಳಿದ್ದಾರೆ ಮಕ್ಕಳ. ಈಸಿ ಇದೆ. ಭಾರತ್ ಕೈಸೆ ದೇಶ್ ಹೈ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನಮಗೆ ಭಾರತ್ ಏಕ್ ಕೃಷಿ ಪ್ರಧಾನ ದೇಶ ಹೈ. ಸೊ ಅದಷ್ಟು ಬರೆದ್ರೆ ಸಾಕು ನಿಮಗೆ ಫಸ್ಟಿಗೆ ಆನ್ಸರು. ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಭಾರತ್ಗೆ ಲೋಗ್ ಕಿಸಿ ಪರ್ ನಿರ್ಭರ್ ಹೈ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಇದು ಮಕ್ಕಳ, ಯಹಾಕ್ಕೆ ಮೊದಲನೇ ಲೈನಲ್ಲಿದೆ ನೋಡಿ, ಯಹಾಕ್ಕೆ ಅಧಿಕಾಂಶ ಲೋಗ್ खेती पर निर्भर है इज द राइट आंसर. ನೆಕ್ಸ್ಟ್ ಮಾನ್ಸೂನ್ ಕಿ ಬಾರಿಶ್ ಕ್ಯೂ ಮಹತ್ವಪೂರ್ಣ ಹೈ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನಮಗೆ ಸರಿಯಾಗಿರುವಂಥ ಉತ್ತರ ನೋಡಿ ಇಲ್ಲಿದೆ, ನಿಮಗೆ ಕಾಣಿಸ್ತಾ ಇದೆ. ಭಾರತ್ ಮೇ खेती के लिए ಮಾನ್ಸೂನ್ ಕಿ ಬಾರಿಶ್ ಬಹುತ್ ಮಹತ್ವಪೂರ್ಣ ಹೈ. ಸೊ ಅದಷ್ಟು ಬರೆದ್ರೆ ಸಾಕು. 4ನೇ ಪ್ರಶ್ನೆ, ಕಿಸಾನ್ ಫಸಲೆ ಕೈಸೆ ಉಗ್ತೇತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಕಿಸಾನ್ ಅಪ್ನಿ ಮೆಹನತ್ ಸೆ ಫಸಲೆ ಉಗ್ತೆ ಹೈ. ಸೊ ಇದಿಷ್ಟು ಆನ್ಸರ್. ಇದು ಸಹ ಬಹಳ ಈಸಿ ಇತ್ತು. ಆ್ಯಂಡ್ ನಿಬಂಧಗೆ ಬಂದರೆ ನಿಮಗೆ ಪರ್ಯಾವರಣ ಪ್ರದೂಷಣ, ಸಮೈಕ ಮಹತ್ವ ಮತ್ತು ಇಂಟರ್ನೆಟ್ ಕ ಯೋಗದಾನ್ 3 ಸಹ ಈಸಿ ಇತ್ತು ಮಕ್ಕಳ. ಸೊ ಕೇಳಿದ್ದಾರೆ. ಲೆಟರ್ ರೈಟಿಂಗು ಸಹ ಈಸಿ ಇತ್ತು. ಸೊ ಒಟ್ಟಾರೆ ನಿಮಗೆ ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಈಸಿ ಇತ್ತು. ಸೇಮ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟರಿ ಕೇಳಿದಂಥ ಪ್ರಶ್ನೆಗಳೇ ನಿಮಗೆ ಕೇಳಿರುವಂಥ ಪ್ರಶ್ನೆಗಳು ಮಕ್ಕಳ. ಹಾಗಾಗಿ ಚೆನ್ನಾಗಿ ಮಾಡಿರ್ತೀರ. ಸೊ ಇದಿಷ್ಟು ಆನ್ಸರ್ಸನ್ನು ನೀವು ನೋಡ್ಕೊಳ್ಳಿ. ಇನ್ನು ಫುಲ್ ಆನ್ಸರ್ಸನ್ನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.